ಕಣ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಿ, ಅದರಲ್ಲಿ ಚಲನೆ ಶಕ್ತಿ ತುಂಬಾ ಕಡಿಮೆ ಇದೆ ಅಂತ ಹೇಳಿದಾರ. ಅಂದ್ರೆ ಈಗ ಮಗು ಆಗಲ್ಲ ಅಂತ ಅನ್ಕೊಂತ ಇದ್ದೀರಾ? ನ್ಯಾಚುರಲ್ ಹೆಲ್ದಿ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ WHO ಪ್ರಕಾರ ಸೀಮನ್ ಅನಾಲಿಸಿಸ್ ಕಣ ಪರೀಕ್ಷೆನಲ್ಲಿ ನಮಗೆ 16 ಮಿಲಿಯನ್ ಸ್ಪರ್ಮ್ಸ್ ಇರಬೇಕು 1 ml ಸೀಮನ್ ಸ್ಯಾಂಪಲ್ ನಲ್ಲಿ. ಅದರಲ್ಲಿ ಅಟ್ಲೀಸ್ಟ್ 30% ಕಣಗೆ ಒಳ್ಳೆ ಚಲನೆ ಶಕ್ತಿ ಇರಬೇಕು. ಈ ಚಲನೆ ಶಕ್ತಿ ತುಂಬಾ ಕಡಿಮೆ ಇದೆ ಅಂದ್ರೆ ಫರ್ಟಿಲೈಸೇಷನ್ ಗೆ ಕಷ್ಟ ಆಗಬಹುದು. ಫರ್ಟಿಲೈಸೇಷನ್ ಪ್ರೋಸೆಸ್ ಅಂದ್ರೆ ಈ ಕಣ ಹೋಗಿ ಮೊಟ್ಟೆನ್ ಭೇಟಿಯಾಗಿ ಅದು ಭ್ರೂಣ ಫಾರ್ಮ್ ಆಗುದು. ಬಟ್ ಸ್ವಲ್ಪ ಜನಗೆ ನಾವು ಸ್ವಲ್ಪ ಮಾತ್ರೆ ಕೊಟ್ಟು ಸಪ್ಲಿಮೆಂಟ್ಸ್ ಇಲ್ಲ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಇದೆಲ್ಲ ಸ್ಟಾಪ್ ಮಾಡಬೇಕು, ಅವರು ಒಳ್ಳೆ ಆಹಾರ ತಿನ್ನಬೇಕು, ಈ ಥರ ಎಲ್ಲ ಚೇಂಜಸ್ ಮಾಡಿದರೆ ಅವ್ರಿಗೆ ಸ್ಪರ್ಮ್ ಕೌಂಟ್, ಸ್ಪರ್ಮ್ ಮೊಟಿಲಿಟಿ, ಚಲನೆ ಶಕ್ತಿ ಅನ್ನೋದು ಇಂಪ್ರೂವ್ ಆಗಬಹುದು. ತುಂಬ ಸಿವಿಯರ್ ಕೇಸಸ್ನಲ್ಲಿ ಇಕ್ಸಿ ಅಂತ IVF ಟ್ರೀಟ್ಮೆಂಟ್ ಮೂಲಕವಾಗಿಯೂ ಅವ್ರಿಗೆ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಆಗುತ್ತೆ. ಇದರಲ್ಲಿ ಸಿಂಗಲ್ ಒಂದು ಹೆಲ್ದಿ ಸ್ಪರ್ಮ್ನ ನಾವು ಸೆಲೆಕ್ಟ್ ಮಾಡಿ ವೈಫ್ ಮೊಟ್ಟೆನಲ್ಲಿ ಹಾಕಿಬಿಟ್ಟು ಒಳ್ಳೆ ಎಂಬ್ರಿಯೋನ ಡೈರೆಕ್ಟ್ ಆಗಿ ವೈಫ್ ಗರ್ಭಾಶಯ ಒಳಗಡೆ ಇಡ್ತೀವಿ. ಸೊ ಚಲನೆ ಶಕ್ತಿ ಕಡಿಮೆ ಇದೆ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸ್ ಇರಲ್ಲ ಅಂತ ಏನಿಲ್ಲ. ಕರೆಕ್ಟ್ ಟ್ರೀಟ್ಮೆಂಟ್, ಕರೆಕ್ಟ್ ಡಯಾಗ್ನೋಸಿಸ್ ಇಂದ ನಿಮಗೆ ಹೆಲ್ದಿಯಾಗಿ ಮಗು ಆಗೋ ಸಾಧ್ಯತೆ ಖಂಡಿತ ಇದೆ.